ಓಂ ಶ್ರೀ ಗುರುಭ್ಯೋ ನಮಃ. ನೋಡಿ, ನೆಲ್ಲಿಕಾಯಿ ತಂದಿದ್ದೀನಿ. ನೆಲ್ಲಿಕಾಯಿ ವಿಷಯ ಹೇಳಬೇಕಾದ್ರೆ ಒಂದು 10 ವಿಡಿಯೋ ಆದರೂ ಮಾಡ್ಬೋದು. ಸೊ ನಾನಿಲ್ಲಿ ಸಿಂಪಲ್ಲಾಗಿ ಮಾಡೋಂಥದ್ದು ಹೇಳ್ತೀನಿ. ನೆಲ್ಲಿಕಾಯಿ ಡಯಾಬಿಟಿಸ್ ಅವ್ರಿಗೆ ತುಂಬ ಒಳ್ಳೆಯದು, ಮತ್ತು ಹೈ ಫೈಬರ್ ಇದೆ. ಅದರ ಕಾರಣ ಜೀರ್ಣಶಕ್ತಿ ಚೆನ್ನಾಗಾಗತ್ತೆ, ಮತ್ತು ಹೇರ್ ಗ್ರೋತಿಗೆ ಚೆನ್ನಾಗಿದೆ, ಐಸ್ಗೆ ಒಳ್ಳೆಯದು, ಹಾರ್ಟ್ಗೆ ಒಳ್ಳೆಯದು, ಬ್ರೈನ್ಗೆ ಒಳ್ಳೆಯದು. ಹೀಗೆ ಹೇಳ್ತಾ ಹೋದರೆ ಹಲವಾರು ಉಪಯೋಗಗಳಿದೆ. ಅದು ಅಲ್ಲದೆ ಸ್ಕಿನ್ಗಂತೂ ತುಂಬ ಒಳ್ಳೆಯದು. ಸ್ಕಿನ್ನು ಒಳ್ಳೆ ಶೈನ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಇದನ್ನು ದಿನನಿತ್ಯ ಯೂಸ್ ಮಾಡಬೇಕು. ಹಾಗೆಂತ ಅತಿಯಾಗಿ ಮಾಡೋದಲ್ಲ, ಹೇಗೆ ಸ್ವಲ್ಪನೇ ಡೈಲಿ ಹೇಗೆ ಕುಡಿಯೋದು, ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ. ಮಕ್ಕಳು ಕೂಡ ಅಷ್ಟೇ, ಅವ್ರು ತಿಂಡಿ ತಿನ್ನೋದಿಲ್ಲ, ಊಟ ಮಾಡೋದಿಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಈ ನೀರು ಕೊಟ್ಟಾಗ ಅವರು ಬಾಯಿ ರುಚಿ ಹೆಚ್ಚುತ್ತೆ, ಅವರು ಊಟ ತಿಂಡಿ ಎಲ್ಲ ಮಾಡ್ತಾರೆ. ಮತ್ತು ಅವ್ರು ತಿಂದಂಥ ಒಂದು ಆಹಾರ ಕೂಡ ಜೀರ್ಣ ಆಗೋಕ್ಕೆ ಇದು ಹೆಲ್ಪ್ ಆಗುತ್ತೆ, ಜೀರ್ಣಕ್ರಿಯೆಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ದೊಡ್ಡವರು ಆಗಲಿ ಮಕ್ಕಳಾಗಲಿ ಎಲ್ಲರೂ ಕೂಡ ಇದನ್ನು ಸೇವನೆ ಮಾಡ್ಬೋದು. ಈಸಿ ಅಂದರೆ ಈಸಿ. ಹೇಗೆ ಮಾಡೋದಂತ ನೋಡೋಣ. ಏನಿಲ್ಲ, ತುಂಬ ಈಸಿ. ಒಂದು 10 ಸೆಕೆಂಡ್ಸಲ್ಲಿ ಮಾಡ್ಬೋದು, 10 ಸೆಕೆಂಡಲ್ಲಿ ಮಾಡ್ಬೋದು. ನೋಡಿ, ನೆಲ್ಲಿಕಾಯಿ ತಗೊಂಡೆ, ಇಷ್ಟು ನೀರು ತಗೊಂಡು, ಇದು ಇಬ್ಬರಿಗೆ ಒಂದು ದಿನಕ್ಕೆ ಇಬ್ಬರು ಬಳಸುವಷ್ಟು ನೀರಿದು. 1-2 ಲೀಟ್ರ್ ನೀರಿದೆ. ಅದಕ್ಕೆ ಒಂದು ನೆಲ್ಲಿಕಾಯಿ ಸಾಕು. ಒಂದು ದಿನಕ್ಕೆ ಇಬ್ಬರಿಗೆ ಒಂದು ನೆಲ್ಲಿಕಾಯಿ, ಇಷ್ಟು ನೀರು ಸಾಕು. ಇದನ್ನು ಸ್ವಲ್ಪ ಕಪ್ಪಿದೆ ತೆಗೆದುಬಿಡ್ತೇನೆ. ನೋಡಿ, ಹೀಗೆ ಕಟ್ ಮಾಡಿ ಇಟ್ಕೊಳ್ಳಿ. ಸ್ವಲ್ಪ ಗುದ್ದಿ ಹಾಕಬೇಕು, ಹಾಗೆ ಹಾಕಿದ್ರೆ ರಸ ಬಿಡೋದಿಲ್ಲ. ಸಣ್ಣ ನೆಲ್ಲಿಕಾಯಿ ಬರುತ್ತಲ್ಲ, ಅದು ಕೂಡ ಅದು ತುಂಬ ಇದಕ್ಕಿಂತ ಒಳ್ಳೆಯದು. ಅದು ಕಾಡಲ್ಲಿ ಸಿಗುತ್ತಲ್ಲ, ಚಿಕ್ಕದಾಗಿರುತ್ತೆ, ಅದು ಇದಕ್ಕಿಂತ ಒಳ್ಳೆಯದು. ಬಟ್ ಅದು ಸಿಗೋದು ಕಷ್ಟ, ಆದ ಕಾರಣ ನಾವು ಇದನ್ನು ಯೂಸ್ ಮಾಡಬೇಕಾಗತ್ತೆ. ಅದು ಸಿಕ್ಕಿದ್ರೆ ಅದು ತಗೊಳ್ಳಿ, ಅದು ಒಳ್ಳೆಯದು. ಇದಕ್ಕಿಂತ ಅದೇ ಒಳ್ಳೆಯದು. ಈ ಬೀಜವನ್ನು ಸಮೇತ ಬಿಸಾಡೋದು ಬೇಡ, ಅದನ್ನು ಕೂಡ ಹಾಗೆ ಹಾಕಬೇಕು. ಈಗ ನಾವು ಇದನ್ನು ಕಲ್ಲಿನಲ್ಲಿ ಗುದ್ದಬೇಕು. ನೋಡಿ, ಕಲ್ಲು ತಂದಿದ್ದೀನಿ. ತುಂಬ ಗುದ್ದಬೇಕಂತಿಲ್ಲ, ಜಸ್ಟ್ ಗಾಯ ಮಾಡಿದರೆ ಸಾಕು. ಬೀಜ ಇರೋದನ್ನು ಹಾಗೆ ಹಾಕಿಬಿಡೋಣ ನೀರಿಗೆ. ಬೀಜವನ್ನು ಬಿಸಾಡೋದು ಬೇಡ, ಜಸ್ಟ್ ಒಂದೇ ಏಟು, ಇಷ್ಟೇ. ನೋಡಿ, ಈಗ ನೀರಿಗೆ ಹಾಕಿಬಿಟ್ರೆ ಆಯಿತು. ಇದು ಒಂದು 5 ನಿಮಿಷ ಬಿಟ್ಟರೆ, ಒಂದು 5-10 ನಿಮಿಷ ಬಿಟ್ಟರೆ ರಸ ಎಲ್ಲ ನೀರಲ್ಲಿ ಹೀರ್ಕೊಂಡ್ಬಿಡುತ್ತೆ, ಬಿಟ್ಬಿಡುತ್ತೆ, ರಸ ಎಲ್ಲ ನೀರಿಗೆ ಬಿಡುತ್ತೆ. ಆಮೇಲೆ ಕುಡಿತಾ ಹೋಗ್ಬೋದು. ಮಾಮೂಲಿ ನೀರು ಕುಡಿಯೋಕ್ಕಿಂತ ಈ ನೀರನ್ನು ಕುಡಿತಾ ಬಂದರೆ ನಿಶಕ್ತಿ ಹೋಗುತ್ತೆ. ನೋಡಿ, ತುಂಬ ಟಯರ್ಡ್ ಆಗ್ತಾಯಿದೆ, ಸುಸ್ತಾಗೋಗಿದೆ, ತುಂಬ ನಿತ್ರಾಣ ಅನ್ನೋರು ಈ ನೀರನ್ನು ಕುಡಿತಾ ಬಂದರೆ ಅವ್ರಿಗೆ ನಿತ್ರಾಣ ಅನ್ನೋದು ಹೋಗುತ್ತೆ. ಹಾಗೆ ಜೀರ್ಣಕ್ರಿಯೆನೂ ಚೆನ್ನಾಗಾಗತ್ತೆ. ಸೊ ಡೈಲಿ ಈ ನೀರನ್ನು ಈ ಥರ ಇಷ್ಟು ಒಂದು ಪಾತ್ರೆ ಖಾಲಿ ಆಗೋದ್ಮೇಲೆ ಮಾಮೂಲಿ ನೀರನ್ನೇ ಕುಡಿಬೋದು. ಬೆಳಗ್ಗೆಯಿಂದ ರಾತ್ರಿ ತನಕ ಇದೇ ನೀರನ್ನು ಕುಡಿಬೇಕಂತೇನಿಲ್ಲ. ಇಷ್ಟು ನೀರನ್ನು ಇಬ್ಬರು ಕುಡಿದ್ರೆ ಸಾಕು. ಇದು ಖಾಲಿ ಆದಮೇಲೆ ಮಾಮೂಲಿ ನೀರನ್ನೇ ಕುಡಿತಾ ಬರ್ಬೋದು. ಈ ನೀರನ್ನು ಕುಡಿದು ಹೇಗೆ ರಿಸಲ್ಟ್ ಬಂತಂತ ಹೇಳಿ, ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.